ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ನನ್ನ ಗಂಡನಿಂದ ದೂರ ಇದ್ದಷ್ಟು ಆ ವಿಜಯಾಂಬಿಕಾ ಅವ್ರ ತಲೆ ಕೆಡಿಸ್ತಾನೆ ಇರ್ತಾಳೆ. ನನ್ನ ಮೇಲೆ ಬಂದಿರೋ ಆಪಾದನೆ ಸುಳ್ಳು ಅಂತ ನಾನು ಸಾಬೀತು ಮಾಡೋಕೆ ಹೊರಟಷ್ಟು ಅವಳು ಇಲ್ಲದೇ ಇರೋ ಸುಳ್ಳುಗಳನ್ನು ಹೇಳಿ ಅವ್ರ ಮನಸ್ಸಿನಲ್ಲಿ ವಿಷ ತುಂಬ್ತಾನೆ ಇರ್ತಾಳೆ. ಮುಂದೆ ಒಂದು ದಿನ ನಾನು ಅವರಿಗೆ ಹೇಳುವಂಥ ಸತ್ಯ ಅವ್ರ ದೃಷ್ಟಿನಲ್ಲಿ ಸುಳ್ಳು ಸಮರ್ಥನೆ ಅಂತ ಆಗಬಾರ್ದು. ನಾನು ಹೇಳೋ ಸತ್ಯನ ಅವರು ನಿಜ ಅಂತ ಒಪ್ಕೊಳ್ಬೇಕು. ನಾನೇನು ತಡ ಮಾಡಬಾರ್ದು. ನಾನು ತಡ ಮಾಡಿದಷ್ಟು ಆ ವಿಜಯಾಂಬಿಕಾ ಹೇಳೋ ಸುಳ್ಳುಗಳ ಸಾಲು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇಲ್ಲ, ಹಾಗಾಗಬಾರ್ದು. ಒಂದೇ ಸುಳ್ಳನ್ನ 100 ಸಲ ಹೇಳಿದ್ರೆ ಅದೇ ಸತ್ಯ ಅಂತ ಎಲ್ಲರೂ ಒಪ್ಕೊಳ್ತಾರಂತೆ. ವಿಜಯಾಂಬಿಕಾ ಪದೇ ಪದೇ ಹೇಳುವಂಥ ಸುಳ್ಳುಗಳನ್ನು ನನ್ನ ಗಂಡ ನಂಬಾರ್ದು. ನಂಬೋದಕ್ಕೆ ನಾನು ಬಿಡ್ಲೂಬಾರ್ದು. ಹಾಗಾಗಬಾರ್ದು ಅಂದರೆ ನಾನು ಆದಷ್ಟು ಬೇಗ ನನ್ನ ಗಂಡನ ಜೊತೆ ಸೇರಬೇಕು. ನಾನು ನನ್ನ ಗಂಡನಿಗೆ ಹತ್ರ ಆದಷ್ಟು ಆ ವಿಜಯಾಂಬಿಕಾ ದೂರ ಆಗ್ತಾಳೆ. ಆದರೆ ಇದೆಲ್ಲ ಹೇಗೆ ಸಾಧ್ಯ? ನಾನು ಒಂದರನೇ ಬೆಂಕಿ ಕಾರ್ತಿರೋ ಅವರು ನಾನೇ ಬೇಕು ಅಂತ ನನ್ನ ಹತ್ರ ಆಗೋದಾದ್ರೂ ಹೇಗೆ? ಹೇಳಿ ಅಮ್ಮೋರೆ. ಏ ಸುಬ್ಬು, ಅಮ್ಮ ಅಲ್ಲ ಕಣೋ, ಅತ್ತೆ. ನಾನೀಗ ನಾನು ನಿಮ್ಮನ್ನ ಅತ್ತೆ ಅಂತಾನೆ ಕರಿಬೋದು, ಆದ್ರೆ ಮನೇಲಿ ಯಾರಾದ್ರೂ ನಿಮ್ಮನ್ನ ಅತ್ತೆ ಅಂತ ಕರಿತಿರೋದು ಕೇಳಿಸ್ಕೊಂಡ್ರೆ ಸುಮ್ಮನೆ ಡೌಟ್ ಪಡ್ತಾರೆ. ಅದು ಅಲ್ಲದೆ ವರ್ಷದಲ್ಲಿ ನೀವು ನನಗೆ ಅತ್ತೇನೆ, ಆದ್ರೆ ನೀವು ಸಾಲಿಗ್ರಾಮದ ಮನೆ ಒಡ್ತಿ. ನನಗೆ ಮಾತ್ರ ಅಲ್ಲ, ನಿಮ್ಮೂರವ್ರಿಗೆ, ನಮ್ಮ ಮನೆಯವ್ರಿಗೆ ಎಲ್ರಿಗೂ ನೀವು ತಾಯಿ ಸಮಾನನೇ. ಅದಕ್ಕೆ ನಂದಿನಿ ಅಮ್ಮ ಅಂತಾನೆ ಕರೆದೆ. ಆಯ್ತಪ್ಪ, ನಿನ್ನ ಸಂತೋಷ, ಹಾಗೆ ಕರಿ. ಅಂದಹಾಗೆ ಸುಬ್ಬು, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಹೇಳಿ ಮೋರೆ. ಸುಬ್ಬು, ನನಗೆ ಆ ವಿಜಯಾಂಬಿಕಾ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಅವಳು ಸೋಲು ಅಂತ ಸಂದರ್ಭ ಬಂದರೆ ಅವಳು ಯಾರನ್ನಾದರೂ ಸಾಯಿಸ್ತಾಳೆ ಹೊರತು ತನ್ನ ಸೋಲನ್ನು ಮಾತ್ರ ಅವಳು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತ ಕೆಟ್ಟ ಹೆಂಗಸು ಅವಳು. ಹೌದು ಅಮ್ಮೋರೆ, ಆ ವಿಜಯಾಂಬಿಕಾ ಯಾವಾಗ ಯಾವ ಥರ ಬೇಕಂದ್ರೆ ಯೋಚನೆ ಮಾಡ್ಬೋದು. ಸುಬ್ಬು, ನಾನು ಇನ್ನೂ ತಡ ಮಾಡ್ತಾ ಹೋದರೆ ನಾನು ಅಂದ್ಕೊಂಡಿದ್ದೆನ ನಾನು ಸಾಧಿಸೋದಕ್ಕಾಗಲ್ಲ. ಈಗಾಗಲೇ ನನ್ನ ಗಂಡನಿಗೆ ಯಾವತ್ತೂ ನನ್ನ ಮುಖ ನೋಡಬಾರ್ದು ಅಂತ ಅನಿಸಿದೆ. ಯಾವತ್ತೂ ನನ್ನ ಹೆಸರನ್ನ ಕೇಳಬಾರ್ದು ಅಂತಲೂ ಅನಿಸಿರುತ್ತೆ. ಇದು ಹೀಗೆ ಮುಂದುವರೆದ್ರೆ ಜೀವನದಲ್ಲಿ ನಾನು ಯಾವತ್ತೂ ಎದುರು ಕೂಡ ಬರಬಾರ್ದು ಅಂತ ಅನಿಸ್ಬಿಡತ್ತೆ. ಆ ವಿಜಯಾಂಬಿಕಾ ಅವ್ರ ತಲೆ ಕೆಡಿಸ್ಬಿಡ್ತಾಳೆ ಸುಬ್ಬು. ಅದಕ್ಕೆ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿದೆ. ಆ ವಿಜಯಾಂಬಿಕಾ ಇಲ್ಲಿ ಸಲ್ಲದ ವಿಷಯನೆಲ್ಲ ಹೇಳಿ ನನ್ನ ಗಂಡನ ತಲೆ ಕೆಡಿಸ್ಬಾರ್ದು ಅಂದರೆ ನಾನು ನನ್ನ ಗಂಡನ ಜೊತೆ ಇರಬೇಕು. ಆದರೆ ಸುಬ್ಬು, ನಾನು ನನ್ನ ಗಂಡನ ಜೊತೆ ಇರಬೇಕು ಅನ್ನೋದೇನೋ ನನ್ನ ಆಸೆ. ಆದರೆ ನನ್ನ ಆಸೆಗೆ ನನ್ನ ಸ್ವಾಭಿಮಾನ, ನನ್ನ ತನಕಾಗಿರೋ ಅವಮಾನ ಇದೆಲ್ಲ ಅಡ್ಡಿ ಬರ್ತಿದೆ. ನನ್ನ ತನನ ನಾನು ನಿರೂಪಿಸ್ಕೊಳ್ಬೇಕು. ನನ್ನ ಮೇಲೆ ಬಂದಿರೋ ಆಪಾದನೆಗಳೆಲ್ಲ ಸುಳ್ಳು ಅಂತ ಸಾಬೀತು ಮಾಡಿದೆ ನಾನು ಆ ಮನೆಗೆ ಕಾಲಿಡೋದು ಎಷ್ಟರ ಮಟ್ಟಿಗೆ ಸರಿ ಸುಬ್ಬು? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಮ್ಮೋರೆ. ನಿಮ್ಗಾಗಿರೋ ಅವಮಾನಕ್ಕೆ, ನಿಮ್ಮ ಮೇಲಿರೋ ಅಪವಾದಕ್ಕೆ ಎಲ್ಲದಕ್ಕೂ ತಕ್ಕುತ್ತರ ಸಿಗಲೇಬೇಕು. ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು ಅಮ್ಮೋರೆ. ನಿಮ್ಮ ಬೆಲೆ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು.
ಜೊತೆಗೆ ನಿಮ್ಮ ಆಸೆನೂ ಈಡೇರಬೇಕು. ಇದೆಲ್ಲ ಆಗೋ ಹಾಗೆ ನಾನು ನೋಡ್ಕೋತೀನಿ ಅಮ್ಮೋರೆ. ಆದರೆ ನಿಮ್ಮ ಮನಸ್ಸಲ್ಲಿ ಇಂಥ ಒಂದು ಯೋಚನೆ ಬಂದಿದೆಯಲ್ಲ, ನಿಜವಾಗ್ಲೂ ಇದು ಸಂತೋಷ ಪಡೋ ವಿಷಯನೇ. ಇದೆಲ್ಲ ಆದಷ್ಟು ಬೇಗ ಆಗುತ್ತೆ ಅಮ್ಮ, ನನ್ನ ಮೇಲೆ ನಂಬಿಕೆ ಇಡಿ. ಸರಿ ಸುಬ್ಬು. ನಂದಿನಿ ಅಮ್ಮವ್ರಿಗೆ ಯಜಮಾನ್ರ ಜೊತೆ ಇರಬೇಕು ಅಂತ ಅನಿಸ್ತಾ ಇದೆ. ಅವ್ರ ನಿರ್ಧಾರ ಅಂತೂ ಸರಿಯಾಗೇ ಇದೆ. ಆದರೆ ಎಲ್ಲದರಲ್ಲೂ ತಾಳ್ಮೆಯಿಂದ ಯೋಚನೆ ಮಾಡೋ ಯಜಮಾನರು ನಂದಿನಿ ಅಮ್ಮವ್ರ ವಿಚಾರದಲ್ಲಿ ಮಾತ್ರ ವಿಜಯಾಂಬಿಕಾ ಹೇಳಿದ ಮಾತು ಕೇಳ್ತಾ ಇದ್ದಾರೆ. ಹಾಗಾಗಬಾರ್ದು. ನಂದಿನಿ ಅಮ್ಮ, ಯಾರು ನಿಮ್ಮನ್ನು ಆ ಮನೆಯಿಂದ ದೂರ ಮಾಡಿದ್ರೋ ಅವರೇ ನಿಮ್ಮನ್ನು ಅಂಗಲಾಚಿ ಕರಿಬೇಕು. ಹಾಗೆ ನಾನು ಮಾಡ್ತೀನಿ. ಆಗಷ್ಟೇ ನಿಮ್ಮ ಸ್ವಾಭಿಮಾನಕ್ಕೆ ಬೆಲೆ ಸಿಗೋದು. ನಾನು ಹಾಗೆ ಮಾಡೇ ಮಾಡ್ತೀನಿ ನಂದಿನಿ ಅಮ್ಮೋರೆ. ತುಂಬಾ ಚೆನ್ನಾಗಿದೆ. ಏನಣ್ಣ ತುಂಬಾ ಖುಷಿಯಾಗಿದ್ಯಾ? ಅಲ್ಲ ಕಣ, ಈ ಫೋಟೋ ನೋಡಿದಾಗಿಂದ ನಗುನೇ ತಡೆಯೋಕ್ಕಾಗ್ತಾ ಇಲ್ಲ. ಶ್ರಾವಣಿಗೆ ಈ ಫೋಟೋಸು ವಿಡಿಯೋಸು ಎಲ್ಲಿ ಸಿಕ್ಕುತ್ತೋ ಗೊತ್ತಿಲ್ಲ ಕಣ. ಹೌದಾ? ಎಲ್ಲಿ ತೋರ್ಸು ನೋಡು. ಬಾವಾ, ಊಟಕ್ಕೆ ಬನ್ನಿ. ರೀ, ಬನ್ನಿ ಊಟಕ್ಕೆ. ಬೇಡಮ್ಮ, ನಕ್ಕು ನಕ್ಕು ಈಗಲೇ ಹೊಟ್ಟೆ ನೋವ್ತಾ ಇದೆ. ಒಂಥರ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿದೆ. ಈ ಸುಬ್ಬು ಅಂತ ಯಾವಾಗ ಶುರು ಮಾಡಿದ್ನೋ ಆವಾಗಿಂದನೂ ನನಗೆ ಎಷ್ಟೇ ಟೆನ್ಷನ್ ಇದ್ರೂ ಈ ಗ್ರೂಪ್ ನೋಡ್ತಾ ಇದ್ರೆ ಒಂಥರ ರಿಲೀಫ್ ಆಗ್ಬಿಡುತ್ತೆ. ಹೌದು ಬಾವಾ, ನಾನು ನೋಡ್ತಿರ್ತೀನಿ. ನೀವು ಗ್ರೂಪಲ್ಲಿ ಜೋಕ್ ಶೇರ್ ಮಾಡ್ತಿರ್ತೀರಲ್ಲ. ಮತ್ತೆ ಬಿಡ್ತೀನ? ಸೇರ್ಗೆ ಸವಾ ಸೇರು, ಜೋಕ್ಗೆ ಡಬಲ್ ಜೋಕ್. ಇದರೆಲ್ಲ ನಾನು ನಾಜೂಕು. ಏನೋ ನಾನು ಸದನದಲ್ಲಿರ್ಲಿ ಕದನದಲ್ಲಿರ್ಲಿ ನನ್ನ ಕುಟುಂಬ ಯಾವಾಗಲೂ ಕನೆಕ್ಟ್ ಆಗಿರುತ್ತೆ ಅನ್ನೋದೊಂದು ಖುಷಿ. ಹೌದಣ್ಣ, ಎಲ್ಲ ಒಟ್ಟಾಗಿರೋದ್ರಲ್ಲಿ ಸಿಗೋ ಆನಂದನೇ ಬೇರೆ. ಅಟ್ಲೀಸ್ಟ್ ಈ ಗ್ರೂಪಿಂದನಾದ್ರೂ ಎಲ್ಲ ಒಟ್ಟಾಗಿದ್ದೀವಲ್ಲ, ಇದೊಂಥರ ನಮ್ಮ ಸೌಭಾಗ್ಯನೇ. ನನಗೂ ನಮ್ಮ ಸಂಬಂಧಿಕರೆಲ್ಲ ಒಂದೇ ಮನೇಲಿ ಬಾಳ್ಬೇಕು ಅಂತ ತುಂಬಾ ಆಸೆ ಕಣ. ಆಗ್ಲೇ ಮನೆ ನಂದಗೋಕುಲಾಗಿರೋದು. ಅಣ್ಣ, ನನಗೆ ನಮ್ಮ ಮನೆ ನಂದಗೋಕುಲ ತರ ಇರೋದಕ್ಕಿಂತ ಅಯೋಧ್ಯೆ ತರ ಇದ್ರೆ ತುಂಬಾ ಚಂದ. ನೀನ್ ನಮ್ಮ ಮನೇಲಿ ಶ್ರೀರಾಮ, ನಾನು ಲಕ್ಷ್ಮಣ. ಅದಕ್ಕೆ ಇದ್ದಿದ್ರಂತೂ ಸಾಕ್ಷಾತ್ ಸೀತಾ ಮಾತೇನೆ. ನಿನಗೆ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳಿದ್ದೆ ತಪ್ಪಾಗೋಯ್ತಾ? ನಾನು ಸಂತೋಷವಾಗಿರೋದು ನಿನಗೆ ಇಷ್ಟ ಆಗಲ್ವಾ? ಅತ್ತಿಗೆ ಅಂತೆ ಅತ್ತಿಗೆ. ಸಂಬಂಧ ಹೇಳೋದಕ್ಕೂ ನನಗೆ ಹೇಸಿಗೆ ಅನ್ಸುತ್ತೆ. ಅವಳನ್ನ ಸೀತೆ ಗೀತೆ ಅಂತೆಲ್ಲ ಕರಿಬೇಡ. ಶ್ರಾವಣಿ ಸುಬ್ರಹ್ಮಣ್ಯ